ನಾರಾಯಣ ನಾರಾಯಣ. ಇದೇನಿದು ದೇವರ್ಷಿ, ನಿಮ್ಮ ಹಠಾತ್ ದರ್ಶನ? ಓಹ್, ಒಂದೇ ಒಂದು ಕ್ಷಣ ಈ ಯಮಧರ್ಮನನ್ನೇ ಬೆಚ್ಚಿ ಬೀಳಿಸಿ ಬಿಟ್ಟಿರಲ್ಲ. ಬನ್ನಿ, ಸ್ವಾಗತ. ಲೋಕದ ಜೀವಿಗಳು ನಿನ್ನ ಹೆಸರನ್ನು ಕೇಳಿದರೆ ಬೆಚ್ಚಿ ಬೀಳುತ್ತಾರೆ ಎಂದು ನಿನಗೆ ನೆನಪಿಸಲು ಈ ಹಠಾತ್ ದರ್ಶನ. ದೇವ ಗಂಧರ್ವರಿಂದ ಸೇವಿಸಲ್ಪಡುತ್ತಿರುವ ದೇವರ್ಷಿ, ಸರ್ವ ಲೋಕಗಳು ಕುಶಲವೇ? ಎಲ್ಲೂ ಧರ್ಮದ ವಿನಾಶವಾಗುತ್ತಿಲ್ಲ ತಾನೆ? ಅನ್ಯತಾ ಭಾವಿಸದಿದ್ದರೆ ತಾವಿಲ್ಲಿಗೆ ಆಗಮಿಸಿರುವ ಕಾರಣವನ್ನು ಕೇಳಿ ತಿಳಿಯಬಹುದೇ ಮುನೀಂದ್ರ? ಈ ನಾರದ ಕಾರಣವಿಲ್ಲದೆ ಎಲ್ಲೂ ಹೋಗುವುದಿಲ್ಲ ಎಂಬುದು ನಿನಗೆ ತಿಳಿದಿಲ್ಲವೇ ಯಮಧರ್ಮರಾಜ? ತಿಳಿದಿದೆ, ಚೆನ್ನಾಗಿಯೇ ತಿಳಿದಿದೆ ಮುನೀಂದ್ರ. ತಾವೆಲ್ಲಿಗೆ ಹೋದರೂ ಅಲ್ಲೊಂದು ಸ್ವಾರಸ್ಯವಾದ ಪ್ರಸಂಗವೊಂದು ನಡೆಯುತ್ತದೆ ಎಂಬ ವಿಷಯ ನನಗೆ ಚೆನ್ನಾಗಿಯೇ ತಿಳಿದಿದೆ. ನಾನು ಸೃಷ್ಟಿಸುವ ಎಲ್ಲ ಪ್ರಸಂಗಗಳ ಫಲಿತಾಂಶವು ಧರ್ಮ ರಕ್ಷಣೆ, ಲೋಕ ಕಲ್ಯಾಣ ತಾನೆ. ಲೋಕ ಕಲ್ಯಾಣವೇ? ಅಂತಹ ಲೋಕ ಕಲ್ಯಾಣದ ಯಾವ ಮಹತ್ ಕಾರಣಕ್ಕಾಗಿ ತಾವಿಲ್ಲಿಗೆ ಆಗಮಿಸಿದ್ದೀರಿ ಹೇಳಿ ಮುನೀಂದ್ರ. ಯಮಧರ್ಮ, ನಿನಗೊಂದು ಮುಖ್ಯವಾದ ವಿಷಯವನ್ನು ತಿಳಿಸಲು ನಾನು ಇಲ್ಲಿಗೆ ಬಂದಿದ್ದೇನೆ. ಅದನ್ನು ಕೇಳಿದ ಮೇಲೆ ತಕ್ಕ ಉಪಾಯವನ್ನು ನೀನೇ ಯೋಚಿಸು. ಅದೇನದು ಹೇಳಿ ಮುನೀಂದ್ರ. ದಶಕಂಠ ರಾವಣನೆಂಬ ರಾಕ್ಷಸ ಅಪರಾಜಿತನಾದ ನಿನ್ನನ್ನು ತನ್ನ ಸ್ವಚಲ ಪರಾಕ್ರಮಗಳಿಂದ ಗೆಲ್ಲಲು ಬರುತ್ತಿದ್ದಾನೆ. ಏನು ನಾರದರೆ, ಆ ರಾಕ್ಷಸನು ನನ್ನನ್ನು ಗೆಲ್ಲಲು ಬರುತ್ತಿದ್ದಾನೆಂದಿರ? ಹೌದು ಯಮಧರ್ಮರಾಜ, ಆ ವಿಷಯವನ್ನೇ ನಿನಗೆ ಮುಂಚಿತವಾಗಿ ತಿಳಿಸೋಣವೆಂದು ಧಾವಿಸಿ ಬಂದೆ. ನೀನಾದರೂ ಕಾಳದಂಡವನ್ನೇ ಆಯುಧವನ್ನಾಗಿಯುಳ್ಳ ಕಾಲಪುರುಷ ಅಂದ ಮೇಲೆ ಆ ರಾಕ್ಷಸನ ದಾಳಿಯಿಂದ ಯಾವ ಹಾನಿ ಆದೀತು ಅಲ್ಲವೇ? ಚಿಂತಿಸಬೇಡಿ ನಾರದರೆ, ಚಿಂತಿಸಬೇಡಿ. ಅವನು ಬರಲಿ. ಮಹಾಪರಾಕ್ರಮಶಾಲಿಗಳಾದ ಮೃತ್ಯು ಸಮಾನರಾದ ನನ್ನ ಲೋಕದ ಸೈನ್ಯವು ಆ ದುರಹಂಕಾರಿಯಾದ ರಾವಣನನ್ನು ಯಮಲೋಕದ ದ್ವಾರದಲ್ಲಿಯೇ ತಡೆದು ನಾಶ ಮಾಡುತ್ತದೆ. ನಿನ್ನ ಆತ್ಮವಿಶ್ವಾಸವನ್ನು ನಾನು ಮೆಚ್ಚುತ್ತೇನೆ ಯಮಧರ್ಮ. ಆದರೆ ಎಂಬ ಅರ್ಧೋಕ್ತಿ ಏಕೆ ನಾರದರೆ? ಅವನು ನನ್ನನ್ನು ಪರಾಭವಗೊಳಿಸನೆಂಬ ಸಂದೇಹವೇ ನಿಮಗೆ? ನಿನ್ನಿಂದ ಅವನು ಪರಾಭವಗೊಳ್ಳುತ್ತಾನೋ, ಅವನಿಂದ ನೀನು ಪರಾಭವಗೊಳ್ಳುತ್ತೀಯೋ ಆ ರಾವಣ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗುತ್ತದೆ. ಆ ಕುತೂಹಲ ನನಗೂ ಇದೆ. ಅಂದರೆ ಇಲ್ಲಿ ನಿಮ್ಮ ಮನರಂಜನೆಯ ಪ್ರಸಂಗವೊಂದು ನಡೆಯುತ್ತದೆ ಅಲ್ಲವೇ? ನೋಡು ನೋಡು, ಇದನ್ನು ನಾನೇ ಸೃಷ್ಟಿಸಿದ ಪ್ರಸಂಗವೆಂದು ಪರೋಕ್ಷವಾಗಿ ಹೇಳುತ್ತಿದ್ದೀಯೆ. ಇರಲಿ ಇರಲಿ, ನಾನಂತೂ ಇಲ್ಲಿಯೇ ಕದ್ದು ನೋಡುತ್ತಿರುತ್ತೇನೆ. ನೀನು ತಪ್ಪು ತಿಳಿಯಬೇಡ. ನೋಡಿ ನೋಡಿ, ಇದರಲ್ಲಿ ನನ್ನ ಅಭ್ಯಂತರವೇನೂ ಇಲ್ಲ. ನಾರಾಯಣ ನಾರಾಯಣ. ಎಲೆ ಸೀತೆ, ನಮ್ಮ ಪ್ರಭುಗಳ ಪರಾಕ್ರಮದ ಬಗ್ಗೆ ನಾರದರು ಪರೋಕ್ಷವಾಗಿ ಹೇಳಿದರೂ ಅರ್ಥ ಮಾಡಿಕೊಳ್ಳದ ಆ ಯಮ ನಾನೇ ಮೃತ್ಯು ದೇವತೆ ಎಂಬ ಅಹಂಕಾರದಿಂದ ಉದಾಸೀನಗೊಂಡ. ನಮ್ಮ ಪ್ರಭು ರಾವಣೇಶ್ವರರ ಪರಾಕ್ರಮವೇನು ಸಾಮಾನ್ಯವೇ? ಅವರು ಯಮಲೋಕಕ್ಕೆ ನುಗ್ಗಿ ಹೋದರು. ಅಡ್ಡ ಬಂದ ಸೈನಿಕರನ್ನು, ಯಮಕಿಂಕರರನ್ನು ಸಾಯುವಂತೆ ಬಡಿದು ದಿಕ್ಕಾಪಾರಾಗಿ ಓಡುವಂತೆ ಮಾಡಿದರು. ಆಮೇಲೆ ಏನು ಮಾಡಿದರು ಗೊತ್ತೇ? ಇವಳಿಗೇನು ಗೊತ್ತು? ನಾವು ಹೇಳಿದರೆ ತಾನೇ ಗೊತ್ತಾಗುವುದು. ಸೈನ್ಯವನ್ನು ಬಗ್ಗು ಬಡಿದ ನಮ್ಮ ಪ್ರಭುಗಳು ಅಟ್ಟಹಾಸದಿಂದ ವಿಜೃಂಭಿಸುತ್ತಾ ಯಮನ ಮುಂದೆ ದುತ್ತೆಂದು ನಿಂತರು. ಆಮೇಲೆ ಏನಾಯಿತೆಂದು ಹೇಳೆ? ನನಗೆ ನಿದ್ರೆ ಬರ್ತಾ ಇದೆ ಗೆಳತಿಯರೇ. ನಿದ್ರೆ ಮಾಡಿ ಎದ್ದ ಮೇಲೆ ಉಳಿದ ಕಥೆಯನ್ನು ಹೇಳೋಣ. ಎಲೆ ಸೀತೆ, ನಮ್ಮ ಪ್ರಭುಗಳು ಮೃತ್ಯು ದೇವತೆಯಾದ ಯಮನನ್ನೇ ಗೆದ್ದ ಕಥೆಯನ್ನು ನಿನಗೆ ಹೇಳಿದ್ದೀವಲ್ಲವೇ? ಮೃತ್ಯುವಿನಿಂದ ಇಡೀ ಲೋಕವನ್ನೇ ಹೆದರಿಸುತ್ತಿದ್ದ ಆ ಯಮ ನಮ್ಮ ಪ್ರಭು ಲಂಕಾಧೀಶ್ವರನಿಗೆ ಶರಣಾದ ಕಥೆಯನ್ನು ನೀನು ಕೇಳಲೇಬೇಕು. ಹೇಳು. ಆ ಯಮನ ಭಯಂಕರವಾದ ಅಪಾರ ಸೈನ್ಯವನ್ನೇ ರಾವಣ ಪ್ರಭು ಕ್ಷಣ ಮಾತ್ರದಲ್ಲಿ ಸದೆ ಬಡಿದರು. ನಂತರ ಯಮನ ಮುಂದೆಯೇ ಮತ್ತೊಬ್ಬ ಯಮನಂತೆ ದಿಟ್ಟತನದಿಂದ ನಿಂತ ನಮ್ಮ ಪ್ರಭುಗಳು ಅವನಿಗೆ ಯುದ್ಧಕ್ಕೆ ಆಹ್ವಾನ ನೀಡಿದರು. ಆ
ಆಗ ಅವರು ಆ ಯಮನನ್ನು ಹೇಗೆ ಪರಾಭವಗೊಳಿಸಿದರು ಗೊತ್ತೇ? ಕಾಲಯಮ ಯಮಧರ್ಮ ಏಕೆ ಹಾಗೆ ಮೇಳನೆ ನೋಡುತ್ತಿರುವೆ? ನಿನ್ನ ಜಂಗಾಬಲ ಉಡುಗಿ ಹೋಯಿತೆ ಅಥವಾ ನನ್ನನ್ನು ಕಂಡು ದಿಗ್ಭ್ರಾಂತನಾಗಿ ಮಾತೆ ಹೊರಡುತ್ತಿಲ್ಲವೇ? ಏನಿದು ಉತ್ಕಟತನ? ಮೃತ್ಯುದೇವತೆಯಾದ ಈ ಯಮಧರ್ಮರೆದುರು ನಿಂತು ನನ್ನನ್ನೇ ಕೆಣಕಿ ನುಡಿಯುವಷ್ಟು ಧೈರ್ಯವೇ ನಿನಗೆ? ಧೀರನಾದ ಈ ರಾವಣನಿಗೆ ಧೈರ್ಯಕ್ಕೇನು ಕೊರತೆ ಯಮ? ಯಮ ಕಿಂಕರರನ್ನು ಕಂಡೊಡನೆ ಲೋಕದ ಜೀವಿಗಳೆಲ್ಲ ಮೃತ್ಯುವಶರಾಗಿ ನಿನ್ನ ಲೋಕಕ್ಕೆ ಬರುತ್ತೇವೆ. ಆಗಿರುವಾಗ ನಾನು ಹೇಗೆ ಬಂದೆನೆಂದು ಆಶ್ಚರ್ಯ ಪಡುತ್ತಿರುವೆಯ? ಪಾಪಿಗಳನ್ನು ಎಳೆದು ತಂದು ಚಿತ್ರಹಿಂಸೆ ನೀಡುವ ನೀನು ನಾನಾಗಿಯೇ ಬಂದು ನಿನ್ನ ಕಿಂಕರರನ್ನು ಬಡಿದಟ್ಟಿ ನಿನ್ನೆದುರಿಗೆ ನಿಂತಿದ್ದೇನೆ. ನನಗೇನು ಶಿಕ್ಷೆ ಕೊಡುವೆ ಯಮ? ಕೆಲವೋ ಮದಾಂಧ, ಬರಬಲದಿಂದ ಮೆರೆಯುತ್ತಿರುವ ಮೂರ್ಖ, ನನ್ನನ್ನು ಯಾರೆಂದು ತಿಳಿದಿರುವೆ? ರಾಕ್ಷಸ ಬಲದಿಂದ ಯಮಲೋಕಕ್ಕೆ ಬಂದು ನನ್ನ ಕಿಂಕರನ್ನು ಸದಬಡಿದ ಮಾತ್ರಕ್ಕೆ ನೀನು ಅಜೇಯನೂ ಅಲ್ಲ, ಅಮರನೂ ಅಲ್ಲ. ಹಾಗೇನು? ನನ್ನೊಡನೆ ಹೋರಾಡಿದರೆ ನಾನು ಅಜೇಯನೋ ಅಮರನೋ ನಿನಗೇ ತಿಳಿಯುತ್ತದೆ ಯಮಧರ್ಮರಾಜ. ಎಲ್ಲವೋ ನಿನ್ನೀ ದುರ್ವರ್ತನೆಗೆ ನಾನು ತಕ್ಕ ಪಾಠ ಕಲಿಸುತ್ತೇನೆ. ನಿನ್ನೀ ಉದ್ಧಟತನಕ್ಕೆ ನನ್ನ ಶಸ್ತ್ರಾಸ್ತ್ರಗಳೇ ನಿನಗೆ ತಕ್ಕ ಶಿಕ್ಷೆ ವಿಧಿಸುತ್ತವೆ. ನೋಡುತ್ತಿರು. ಇದೇನು? ಯಮನ ಶಸ್ತ್ರಾಸ್ತ್ರಗಳೆಲ್ಲ ರಾವಣನ ಮುಂದೆ ನಿರುಪಯುಕ್ತವಾಗುತ್ತವೆಯಲ್ಲ. ಕಡೆಗೆ ಯಮ ತನ್ನ ಕಾಲದಂಡವನ್ನೇ ಉಪಯೋಗಿಸಬೇಕೋ ಏನು? ದೇವತೆಗಳಿಂದ ಸಾವಿಲ್ಲದಂತೆ ವರ ಪಡೆದ ರಾವಣ ಸಾಯುವಂತಿಲ್ಲ, ಕಾಲದಂಡದಿಂದ ಸಾಯದೆ ಇರುವಂತೆಯೂ ಇಲ್ಲ. ಈ ಸಮಸ್ಯೆಗೆ ಪರಿಹಾರವೇನು? ಕಾದು ನೋಡೋಣ.
ನಾರಾಯಣ ನಾರಾಯಣ. ಎಲೆ ಸೀತೆ, ನೋಡಿದ್ಯಾ ನಮ್ಮ ಮಹಾಪ್ರಭುಗಳ ಮಹಾಶಕ್ತಿಯನ್ನು? ಆ ಯಮನ ಎಲ್ಲ ಆಯುಧಗಳು ನಮ್ಮ ಪ್ರಭುವನ್ನು ಏನು ಮಾಡಲಾಗಲಿಲ್ಲ. ಮೃತ್ಯು ದೇವತೆಯೇ ನಮ್ಮ ಪ್ರಭುಗಳನ್ನು ಏನೂ ಮಾಡಲಾಗಲಿಲ್ಲ ಎಂದ ಮೇಲೆ ಬೇರೆ ಯಾರು ತಾನೇ ಏನು ಮಾಡಲು ಸಾಧ್ಯ? ಇನ್ನು ಅಲ್ಪರಾದ ಮಾನವರು ಏನು ತಾನೇ ಮಾಡಬಲ್ಲರು? ಈಗಲಾದರೂ ನಮ್ಮ ಪ್ರಭುಗಳು ಅಜಯರು ಎಂದು ಒಪ್ಪಿಕೋ. ಹೇ ಸೀತೆ, ಅಂತಹ ಪರಾಕ್ರಮಶಾಲಿಯಾದ ನಮ್ಮ ಪ್ರಭುಗಳನ್ನು ಒಲಿದು ಧನ್ಯಳಾಗು. ಸೀತೆಯ ಕಾಣದೆ ಸೊರಗಿಹುದೇ ವಾನರ ಸೇನೆಯು ಬಳಲಿಹುದೇ. ಸೀತೆಯ ಕಾಣದೆ ಸೊರಗಿಹುದೇ ವಾನರ ಸೇನೆಯು ಬಳಲಿಹುದೇ. ರಾಜ ಸುಗ್ರೀವನು ಕೊಟ್ಟಿಹ ಗಡುವು ಮೀರುತ್ತಿರೆ ಕಂಗೆಟ್ಟಿಹುದೇ. ರಾಜ ಸುಗ್ರೀವನು ಕೊಟ್ಟಿಹ ಗಡುವು ಮೀರುತ್ತಿರೆ ಕಂಗೆಟ್ಟಿಹುದೇ. ವಾನರ ಸೇನೆಯು ಕಂಗೆಟ್ಟಿಹುದೇ. ಸೀತೆಯ ಕಾಣದೆ ಸೊರಗಿಹುದೇ ವಾನರ ಸೇನೆಯು ಬಳಲಿಹುದೇ. ಒಂದೊಂದು ದಿಕ್ಕಿಗೂ ಒಂದೊಂದು ಪಡೆಯು ಎಲ್ಲೆಡೆ ಹುಡುಕುತ್ತ ವಾನರ ನಡೆಯು. ಒಂದೊಂದು ದಿಕ್ಕಿಗೂ ಒಂದೊಂದು ಪಡೆಯು ಎಲ್ಲೆಡೆ ಹುಡುಕುತ್ತ ವಾನರ ನಡೆ. ಎಡೆಬಿಡದೆಲೆ ಸೀತೆಯ ಹುಡುಕಲು ಫಲ ಕಾಣದಿರೆ ಚಿಂತಾಕ್ರಾಂತವು. ಎಡೆಬಿಡದೆಲೆ ಸೀತೆಯ ಹುಡುಕಲು ಫಲ ಕಾಣದಿರೆ ಚಿಂತಾಕ್ರಾಂತವು. ಸೀತೆಯ ಕಾಣದೆ ಚಿಂತಾಕ್ರಾಂತವು. ಸೀತೆಯ ಕಾಣದೆ ಸೊರಗಿಹುದೇ ವಾನರ ಸೇನೆಯು ಬಳಲಿಹುದೇ. ವಾನರ ಶ್ರೇಷ್ಠರೇ, ನಾವೆಲ್ಲ ದಕ್ಷಿಣ ದಿಕ್ಕಿಗೆ ಬಂದು ಪರ್ವತ ಸಮೂಹಗಳಿಂದ ಕೂಡಿರುವ ಎಲ್ಲ ಪ್ರದೇಶಗಳನ್ನು ಹುಡುಕಿ ಹುಡುಕಿ ಬಳಲಿ ಹೋಗಿದ್ದೇವೆ. ಆದರೂ ಸೀತಾ ಮಾತೆ ಸುಳಿವು ಎಲ್ಲಿಯೂ ಸಿಗಲಿಲ್ಲ. ಅದೇ ನನಗೂ ಚಿಂತೆಯಾಗಿದೆಯೋ ರಾಜ. ಗಡುವು ಮುಗಿದರೂ ಕಾರ್ಯ ಸಫಲವಾಗಿದ್ದರೆ ಧೈರ್ಯವಾಗಿ ಕಿಷ್ಕಿಂದಿಗೆ ಹಿಂದಿರುಗಬಹುದಾಗಿತ್ತು. ಆದರೆ ಇಲ್ಲಿರುವಂತೆಯೂ ಇಲ್ಲ, ಮರಳಿ ಹೋಗುವಂತೆಯೂ ಇಲ್ಲ. ಹಾಗಾಗಿದೆ ನಮ್ಮ ಪರಿಸ್ಥಿತಿ. ಅಲ್ಲಿ ನೋಡಿ, ಅಲ್ಲಿ ಕಾಣುತ್ತಿರುವ ಗುಹೆಯಿಂದ ನೀರು ಹಕ್ಕಿಗಳು ಹೊರಗೆ ಹಾರಿ ಬರುತ್ತಿವೆ. ನಿಶ್ಚಿತವಾಗಿಯೂ ಆ ಗುಹೆಯಲ್ಲಿ ನೀರಿನ ಆಸರೆ ಇರುವಂತಿದೆ. ಅದರೊಳಗೆ ಸರೋವರವೋ ಮಡುವೋ ಇರಬೇಕು. ನಾವಲ್ಲಿಗೆ ಹೋದರೆ ನಮ್ಮ ಬಾಯಾರಿಕೆಯನ್ನು ನೀಗಿಸಿಕೊಳ್ಳಬಹುದು. ಬನ್ನಿ ಹೋಗೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಿನ್ನ ಮಾತು ನಿಜ.
ಹನುಮಂತ, ಎಲ್ಲರೂ ಹಸಿವು ಬಾಯಾರಿಕೆಗಳಿಂದ ಆಯಾಸಗೊಂಡಿದ್ದಾರೆ. ನಮಗೀಗ ಕರ್ತವ್ಯಕ್ಕಿಂತಲೂ ಹಸಿವು ಬಾಯಾರಿಕೆ ಮುಖ್ಯವಲ್ಲ. ಹೌದು, ಆದರೆ ಹುಡುಕಾಡಲು ಚೈತನ್ಯ ಬೇಕು. ಸದ್ಯದಲ್ಲಿ ಬಾಯಾರಿಕೆಯನ್ನು ನಿವಾರಿಸಿಕೊಳ್ಳಲು ನೀರು ಸಿಕ್ಕರೆ ಅದೇ ಅಮೃತ. ಜಾಂಬವಂತ, ಈ ಬಿಲವನ್ನು ಪ್ರವೇಶಿಸಿದರೆ ನಮ್ಮ ಬಾಯಾರಿಕೆಯನ್ನು ಪರಿಹರಿಸಿಕೊಳ್ಳಬಹುದೆಂದು ನಮ್ಮ ವಾನರರು ಭಾವಿಸಿದ್ದಾರೆ. ಹಿರಿಯರಾದ ನೀವು ಒಪ್ಪಿಗೆ ಕೊಟ್ಟರೆ ಈ ಬಿಲವನ್ನು ಪ್ರವೇಶಿಸಬಹುದು. ಹಾಗೇ ಆಗಲಿ ಯುವರಾಜ. ಬಾಯಾರಿಕೆ ನೀಗಿಸುವ ನೀರು ಸಿಗುವುದಾದರೆ ಯಾರು ಬೇಡ ಎನ್ನುತ್ತಾರೆ. ನಡೀರಿ, ಹೋಗೋಣ. ಜೈ ಶ್ರೀರಾಮ್! ಜೈ ಜೈ ಶ್ರೀರಾಮ್! 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 ಆಹಾ, ಎಂಥ ಆಶ್ಚರ್ಯ! ದಾಹ ತೀರಿಸಿಕೊಳ್ಳಲು ನೀರನ್ನು ಹುಡುಕಿಕೊಂಡು ಬಂದರೆ ಅಷ್ಟೈಶ್ವರ್ಯದ ರಾಶಿಯೇ ಕಾಣುತ್ತಿದೆಯಲ್ಲ. ಬೇಡ, ಅದನ್ನು ಮುಟ್ಟಬೇಡಿ. ಅದಕ್ಕೆ ಆಸೆ ಪಡಬಾರದು. ನಾವಿಲ್ಲಿ ಬಂದಿರುವುದು ಕುಡಿಯುವ ನೀರನ್ನು ಹುಡುಕಿಕೊಂಡು. ಈಗ ನಮಗೆ ಚೈತನ್ಯದಾಯಕವಾದ ನೀರೇ ಸಕಲ ಸಂಪತ್ತು. ಅಷ್ಟು ಸಿಕ್ಕಿದರೆ ಸಾಕು. ಈ ಮಹಾತಾಯಿಯನ್ನು ಕೇಳಿ ಕುಡಿಯುವ ನೀರನ್ನು ಪಡೆಯೋಣ. ಅದೇ ನಮಗೆ ಮುಖ್ಯ. ಹೌದು, ಹನುಮಂತನ ಮಾತು ಸರಿ. ನಾವು ಆಸೆಗೆ ದಾಸರಾಗಿ ಆತುರ ಪಡಬಾರದು. ತಾಯೇ, ಯಾರು ನೀನು? ಈ ಸುಂದರ ಗುಹೆ ಯಾರಿಗೆ ಸೇರಿದ್ದು? ಇಲ್ಲಿರುವ ಐಶ್ವರ್ಯವೆಲ್ಲ ನಿಂದೆ ಏನು? ಏಕೆ? ಈ ಸಂಪತ್ತು ನಿನಗೆ ಬೇಕಿತ್ತೇನು? ಇಲ್ಲ ತಾಯಿ, ನಾವು ಈ ಸಂಪತ್ತಿಗಾಗಿ ಬಂದವರಲ್ಲ, ಇದನ್ನು ಮುಟ್ಟುವವರೂ ಅಲ್ಲ. ಆದರೆ ಎಲ್ಲ ವಿಚಿತ್ರವಾಗಿ ಕಾಣುತ್ತಿದೆ ತಾಯಿ. ನಮ್ಮ ಕುತೂಹಲವನ್ನು ತಣಿಸು ತಾಯಿ. ಬಹಳ ಸಭ್ಯತೆಯಿಂದ ಮಾತಾಡುತ್ತಿರುವೆ. ಮೊದಲು ನೀವ್ಯಾರೆಂದು ತಿಳಿಸಿ. ಇಲ್ಲಿಗೇಕೆ ಬಂದಿರಿ? ತಾಯೇ, ಹಸಿವು ಬಾಯಾರಿಕೆಗಳಿಂದ ಬಸವಳಿದು ಕುಡಿಯಲು ನೀರು ಸಿಗುವುದೆಂದು ವಿಚಾರ ಮಾಡದೆ ಈ ಗುಹೆಯೊಳಗೆ ಪ್ರವೇಶ ಮಾಡಿಬಿಟ್ಟೆವು. ಅಚಾತುರ್ಯವಾಗಿದ್ದರೆ ದಯಮಾಡಿ ಕ್ಷಮಿಸಬೇಕು. ಹೌದು ತಾಯಿ, ನಾವು ಈ ಮಹಾಬಿಲವನ್ನು ಆತುರದಿಂದ ಪ್ರವೇಶ ಮಾಡಿದೆವು. ಆದರೆ ಕತ್ತಲ ದಾರಿಯಲ್ಲಿ ಬಂದಾಗ ನಿನ್ನನ್ನು ಈ ಚಿತ್ರವಿಚಿತ್ರವಾದ ಸಂಪತ್ತನ್ನು ಕಂಡು ದಿಗ್ಭ್ರಾಂತರಾಗಿದ್ದೇವೆ. ತಾಯೇ, ಈಗ ನೀನೇ ನಮಗೆ ಮಾರ್ಗದರ್ಶನ ನೀಡಬೇಕು. ನಾವು ಈ ಗುಹೆಯೊಳಗೆ ಬಹಳ ದೂರ ಬಂದು ಬಿಟ್ಟಿದ್ದೇವೆ. ನಾವು ಎಲ್ಲಿದ್ದೇವೆ, ಹೇಗೆ ಹೊರಗೆ ಹೋಗಬೇಕೆಂಬುದನ್ನು ನೀನೇ ತಿಳಿಸಬೇಕು. ವಾನರ ಶ್ರೇಷ್ಠರೇ, ನಿಮ್ಮ ಸೌಜನ್ಯ, ಸನ್ನಡತೆ, ಸಭ್ಯ ಮಾತುಗಳಿಂದ ನಾನು ಪ್ರಸನ್ನಳಾಗಿದ್ದೇನೆ. ನಿಮಗೆ ಈ ಸ್ಥಳದ ವಿಷಯವನ್ನು ತಿಳಿಸುತ್ತೇನೆ. ಹೇಳು ತಾಯಿ, ಕೇಳುವ ಕುತೂಹಲ ನಮಗೂ ಇದೆ. ಮಹಾ ತೇಜಸ್ವಿಯಾದ ಮಾಯಾವಿಯಾದ ಮಯನೆಂಬ ಅಸುರ ಶ್ರೇಷ್ಠನಿದ್ದನು. ಅವನು ತನ್ನ ಮಾಯಾ ಶಕ್ತಿಯಿಂದಲೇ
ಈ ಗುಹೆಯನ್ನು, ಈ ಸಂಪತ್ತನ್ನು ನಿರ್ಮಾಣ ಮಾಡಿದ? ಮಯನೆಂದರೆ ದಾನವರ ಮಹಾಶಿಲ್ಪಿಯಲ್ಲವೇ? ಹೌದು, ಅವನೇ ಉತ್ತಮೋತ್ತಮವಾದ ದಿವ್ಯವಾದ ಈ ಗೃಹವನ್ನು ನಿರ್ಮಾಣ ಮಾಡಿದ. ಅವನು ಈ ಗುಹೆಯಲ್ಲಿ ಬ್ರಹ್ಮನನ್ನು ಕುರಿತು 1000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಅಮೋಘವಾದ ವರವನ್ನು ಪಡೆದ. ವರವೇ? ಆ ಮಹಾವರ ಯಾವುದು ತಾಯಿ? ಆ ವರದ ಪರಿಣಾಮವಾಗಿ ಇಂದ್ರನ ವಶದಲ್ಲಿದ್ದ ಎಲ್ಲ ಸಂಪತ್ತು ಮಯನ ವಶವಾಯಿತು. ಮಹಾಬಲಿಷ್ಠನಾದ ಸಕಲ ಸಂಪತ್ತಿಗೂ ಒಡೆಯನಾಗಿದ್ದ ಮಯ ಸೌಧಗಳನ್ನು, ಸ್ವರ್ಣಖಚಿತ ವೃಕ್ಷಗಳನ್ನು, ಸ್ವರ್ಣ ಕಮಲಗಳುಳ್ಳ ಸರೋವರಗಳನ್ನು ಸೃಷ್ಟಿ ಮಾಡಿದ. ಬಹಳ ಕಾಲ ಇಲ್ಲಿಯೇ ಸಂತೋಷವಾಗಿ ವಾಸವಾಗಿದ್ದ. ಅಂದರೆ ಮಯ ಈಗ ಇಲ್ಲಿಲ್ಲವೇ? ಇಲ್ಲ. ಹೇಮೆ ಎಂಬ ಅಪ್ಸರೆಯಲ್ಲಿ ಅನುರಕ್ತನಾಗಿದ್ದ ಮಯನನ್ನು ಆ ದೇವೇಂದ್ರ ಸಂಹರಿಸಿಬಿಟ್ಟ. ಮಯನ ಮರಣಾನಂತರ ಇಲ್ಲಿರುವ ಎಲ್ಲ ಸಂಪತ್ತನ್ನು ಆ ಬ್ರಹ್ಮದೇವನು ಹೇಮೆಗೆ ವಹಿಸಿಕೊಟ್ಟ. ಹಾಗಾದರೆ ನೀನೇ ಆ ಹೇಮೆಯೇ? ಇಲ್ಲ, ನಾನು ಹೇಮೆಯಲ್ಲ. ನಾನು ಮೇರು ಸಾವರ್ಣಿಯ ಮಗಳು ಸ್ವಯಂಪ್ರಭೆ ಎಂದು ನನ್ನ ಹೆಸರು. ನಾನು ಹೇಮೆಯ ಭವನದ ರಕ್ಷಕಳು. ನೃತ್ಯ ಗೀತೆಗಳಲ್ಲಿ ವಿಶಾರದಳಾಗಿರುವ ಹೇಮೆ ನನ್ನ ಪ್ರಿಯ ಸಖಿ. ಆದ್ದರಿಂದ ಅವಳಿಗಾಗಿ ನಾನಿಲ್ಲಿದ್ದೇನೆ. ತಾಯಿ ಸ್ವಯಂಪ್ರಭೆ, ಬಾಯಾರಿ ಬಂದಿರುವ ನಮಗೆ ಕುಡಿಯಲು ನೀರು ಸಿಕ್ಕಿದರೆ ಅದೇ ನಮಗೆ ಮಹದೈಶ್ವರ್ಯ. ವಾನರೋತ್ತಮರೇ, ಮೊದಲು ನೀವು ಯಾವ ಕಾರ್ಯ ನಿಮಿತ್ತವಾಗಿ ಇಲ್ಲಿಗೆ ಬಂದಿರಿ? ಯಾರ ಸಲುವಾಗಿ ಇಲ್ಲಿಗೆ ಬಂದಿರುವಿರಿ? ಯಾರಿಗೂ ಕಾಣದ ಈ ಸ್ಥಳ ನಿಮ್ಮ ಕಣ್ಣುಗಳಿಗೆ ಹೇಗೆ ಗೋಚರಿಸಿತು? ತಾಯಿ, ಅದು ಮೊದಲು ನಿಮ್ಮ ಹಸಿವು ಬಾಯಾರಿಕೆಗಳನ್ನು ನೀಗಿಸಿಕೊಂಡು ವಿಶ್ರಮಿಸಿಕೊಳ್ಳಿ. ನಂತರ ಎಲ್ಲವನ್ನೂ ತಿಳಿಸಿ. ಆಗಲಿ ತಾಯಿ. ವಾನರರೇ, ಹಣ್ಣು ಹಂಪಲುಗಳ ಭೋಜನ ಮಾಡಿ ನಿಮ್ಮ ಹಸಿವು ಬಾಯಾರಿಕೆ ನೀಗಿತೆಂದು ಭಾವಿಸುತ್ತೇನೆ. ನಿನ್ನ ಸತ್ಕಾರದಿಂದ ನಮ್ಮ ದೇಹದಲ್ಲಿ ನವಚೈತನ್ಯ ತುಂಬಿದೆ ತಾಯಿ. ಇನ್ನಾದರೂ ನೀವು ಬಂದ ಕಾರಣವೇನೆಂದು ತಿಳಿಸುವಿರಾ? ತಾಯಿ, ಕೋಸಲ ದೇಶದ ಮಹಾರಾಜ ದಶರಥನ ಇಂದ್ರ ಸಮಾನನಾದ ಜ್ಯೇಷ್ಠ ಪುತ್ರ ಶ್ರೀರಾಮ ತನ್ನ ಪತ್ನಿ ಸೀತೆ, ಸಹೋದರನಾದ ಲಕ್ಷ್ಮಣನೊಂದಿಗೆ ಕಾರಣಾಂತರದಿಂದ ದಂಡಕಾರಣ್ಯಕ್ಕೆ ಬಂದರು. ರಾವಣನೆಂಬ ದುಷ್ಟ ರಾಕ್ಷಸ ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋದ. ದುಃಖಿತನಾದ ಶ್ರೀರಾಮನಿಗೆ ವಾನರ ರಾಜ ಸುಗ್ರೀವನ ಸ್ನೇಹ ಉಂಟಾಯಿತು. ನಮಗೆಲ್ಲ ಆ ಸುಗ್ರೀವನೇ ಅಧಿಪತಿ. ನಾನು ಅವನ ಸಚಿವ ಹನುಮಂತ. ಇವನು ಅಂಗದ ಕುಮಾರ. ಅವನು ಜಾಂಬವಂತ. ಸೀತಾದೇವಿಯನ್ನು ಹುಡುಕಲೆಂದೇ ರಾಜನ ಅಣತಿಯಂತೆ ನಾವು ದಕ್ಷಿಣ ದಿಕ್ಕಿಗೆ ಬಂದೆವು. ಹೌದು ತಾಯಿ, ಸೀತಾನ್ವೇಷಣೆಯ ಗುರುತರವಾದ ಕಾರ್ಯದಲ್ಲಿ ನಾವು ಇಡೀ ದಕ್ಷಿಣ ದಿಕ್ಕನ್ನು ಮತ್ತೆ ಮತ್ತೆ ಶೋಧಿಸಿದೆವು. ಆದರೂ ರಾಮಸತಿಯ ಸುಳಿವು ಸಿಗಲಿಲ್ಲ. ನಾವು ಹಸಿವು ಬಾಯಾರಿಕೆಗಳಿಂದ ಬಸವಳಿದು ನಿಂತಾಗ ಈ ಬಿಲ ಗೋಚರಿಸಿತು. ದಾಹ ತೀರಿಸಿಕೊಳ್ಳಲು ನೀರು ಸಿಗುವುದೇನೋ ಎಂಬ ನಿರೀಕ್ಷೆಯಿಂದ ಒಳಗೆ ಬಂದೆವು. ಮಾತೆ, ನಮ್ಮ ಮಹಾರಾಜ ಸುಗ್ರೀವ ನೀವು 1 ತಿಂಗಳೊಳಗಾಗಿ ನಿಮ್ಮ ಕಾರ್ಯವನ್ನು ಮುಗಿಸಿ ಹಿಂದಿರುಗಬೇಕೆಂದು ಆಜ್ಞೆ ಮಾಡಿದ್ದಾನೆ. ತಪ್ಪಿದರೆ ಮರಣದಂಡನೆ ಎಂದು ಘೋಷಿಸಿದ್ದಾನೆ. ಈಗಾಗಲೇ ಆ ಅವಧಿ ಮುಗಿದು ಹೋಗಿದೆ. ಮರಣದಂಡನೆಯ ಭಯ ನಮ್ಮನ್ನು ಕಾಡುತ್ತಿದೆ. ಬಂದ ಕಾರ್ಯದಲ್ಲಂತೂ ಸಫಲರಾಗಲಿಲ್ಲ. ಈಗ ಈ ಗುಹೆಯಿಂದ ಹೇಗೆ ಹೊರಗೆ ಹೋಗಬೇಕೆಂಬುದನ್ನು ತಿಳಿಸಿ ನಮ್ಮನ್ನು ರಕ್ಷಿಸುತ್ತಾಯೇ. ವಾನರರೇ, ವಾಸ್ತವವಾಗಿ ಈ ಬಿಲವನ್ನು ಪ್ರವೇಶಿಸಿದ ಮೇಲೆ ಜೀವಸಹಿತ ಹೊರಗೆ ಹೋಗುವುದು ದುಸ್ತರ. ಆದರೆ ನಿಮ್ಮ ಗುಣ ವರ್ತನೆಗಳನ್ನು ಕಂಡು ನನಗೆ ಸಂತೋಷವಾಗಿದೆ. ನಿಯಮಾನುಷ್ಠಾನ ಮತ್ತು ತಪಸ್ಸಿನ ಫಲದಿಂದ ನಾನು ಪಡೆದ ಪುಣ್ಯದ ಪ್ರಭಾವದಿಂದ ನೀವೆಲ್ಲ ಗುಹೆಯಿಂದ ಹೊರಗೆ ಹೋಗುವಂತೆ ಮಾಡುತ್ತೇನೆ. ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳಿ. ಕಣ್ಣು ತೆರೆದು ಹೊರಗೆ ಹೋಗಲು ಸಾಧ್ಯವಿಲ್ಲ. ತಾಯಿ, ನಮ್ಮ ಬಾಯಾರಿಕೆಯನ್ನು ಹಸಿವನ್ನು ನೀಗಿಸಿ ನಮಗೆ ಹೊಸ ಚೈತನ್ಯವನ್ನು ತುಂಬಿದಿರಿ. ರಾಮ ಕಾರ್ಯಾರ್ಥವಾಗಿ ಈ ಗುಹೆಯಿಂದ ನಮ್ಮನ್ನು ಹೊರಗೆ ಕಳಿಸುತ್ತಿರುವಿರಿ. ನಾವು ನಿಮಗೆ ಋಣಿಯಾಗಿರುತ್ತೇವೆ.
ಜೈ ಶ್ರೀರಾಮ್. ಜೈ ಶ್ರೀರಾಮ್. ಅಬ್ಬಾ, ನಾವು ಆ ಗುಹೆಯಿಂದ ಕಣ್ಣುರೆಪ್ಪೆ ಬಡಿಯುವಷ್ಟರಲ್ಲಿ ಹೊರಗೆ ಬಂದು ಬಿಟ್ಟೆವು. ನನಗಂತೂ ಈ ಗುಹೆಯಲ್ಲೇ ನಮ್ಮ ಕೊನೆ ಎಂದು ವಿಪರೀತ ಭಯವಾಗಿತ್ತು. ಆ ಸ್ವಯಂ ಪ್ರಭೆಯ ಕೃಪೆಯಿಂದ ನಾವು ಅಲ್ಲಿಂದ ಪಾರಾಗಿ ಹೊರಬಂದದ್ದಾಯಿತು. ಈಗ ಸೀತಾನ್ವೇಷಣೆಯ ಕಾರ್ಯದ ಬಗ್ಗೆ ಯೋಚಿಸಬೇಕು. ಜಾಂಬವಂತ, ಸುಗ್ರೀವ ಕೊಟ್ಟ ಗಡುವು ಮುಗಿದು ಹೋಗಿದೆಯಲ್ಲ. ಎಷ್ಟು ಹುಡುಕಿದರೂ ಸೀತಾಮಾತೆಯ ಸುಳಿವೇ ಸಿಕ್ಕುತ್ತಿಲ್ಲ. ಮುಂದೇನು ಮಾಡುವುದೆಂದು ದಿಕ್ಕೇ ತೋಚದಂತಾಗಿದೆ. ನಾವೀಗ ಹಿಂದಿರುಗಿ ಹೋದರೆ ಸುಗ್ರೀವ ಮಹಾರಾಜರು ನಮಗೆ ಮರಣದಂಡನೆ ವಿಧಿಸುತ್ತಾರೆಯೇ? ಸುಗ್ರೀವಾಜ್ಞೆ ಎಂದರೆ ಏನೆಂದುಕೊಂಡಿರಿ? ನಾವು ಅಲ್ಲಿಗೆ ಹೋಗಿ ಸಾಯುವುದರ ಬದಲು ಇಲ್ಲೇ ಇರುವುದು ಒಳ್ಳೆಯದು. ಹನುಮಂತ, ನೀನು ಹಿರಿಯ, ಮಹಾಜ್ಞಾನಿ, ವಿವೇಕಿ. ಸುಗ್ರೀವನಿಗೆ ನಿನ್ನ ಮೇಲೆ ಅಪಾರವಾದ ಗೌರವ, ವಿಶ್ವಾಸ. ಈಗ ನೀನೇ ನಮ್ಮ ಮುಂದಿನ ಕರ್ತವ್ಯವನ್ನು ತಿಳಿಸಬೇಕು. ನಮ್ಮೆಲ್ಲರ ಆತಂಕವನ್ನು ನೀನೇ ನಿವಾರಿಸಬೇಕು. ಮಿತ್ರರೇ, ನಾವು ಯಾವ ಕಾರ್ಯಾರ್ಥ ರಾಜಾಜ್ಞೆಯನ್ನು ಹೊತ್ತು ಬಂದಿದ್ದೇವೋ ಆ ಕಾರ್ಯ ಸಫಲವಾಗುವವರೆಗೂ ಪ್ರಯತ್ನಿಸುವುದೊಂದೇ ನಮ್ಮ ಮುಂದಿರುವ ಕರ್ತವ್ಯ. ಆದರೆ ಇಲ್ಲದ ಸೀತೆಯನ್ನು ಎಲ್ಲೆಂದು ಹುಡುಕುವುದು? ಇದ್ದರೆ ಈ ವೇಳೆಗೆ ನಮಗೆ ಕಾಣಿಸಿಕೊಳ್ಳುತ್ತಿರಲಿಲ್ಲವೇ? ಹೌದು ಹನುಮಂತ, ಇದೇ ಈಗ ನಮ್ಮ ಮುಂದಿರುವ ಪ್ರಶ್ನೆ. ಗಡುವು ಮೀರುವ ಮೊದಲು ನಾವು ಹಿಂದಿರುಗುವುದು ಒಂದು ಅಪರಾಧ. ಸೀತಾನ್ವೇಷಣೆಯ ಕಾರ್ಯದಲ್ಲಿ ವಿಫಲರಾಗಿರುವುದು ಎರಡನೇ ಅಪರಾಧ. ಆದರೆ ಈ ತಪ್ಪಿಗೆ ಸುಗ್ರೀವ ನಾವು ಎಲ್ಲಿದ್ದರೂ ಹುಡುಕಿ ಶಿಕ್ಷಿಸುವುದರಲ್ಲಿ ಸಂದೇಹವೇ ಇಲ್ಲ. ಬೇರೆ ದಾರಿ ಏನಿದೆ ಅಂಗದ ಕುಮಾರ? ಇದೆ, ಒಂದೇ ಒಂದು ದಾರಿ ಇದೆ. ಪ್ರಾಯೋಪವೇಶದಿಂದ ಪ್ರಾಣತ್ಯಾಗ ಮಾಡುವುದೊಂದೇ ಉಳಿದಿರುವ ದಾರಿ. ತ್ರಿಜಟೆ, ಈ ರಾಕ್ಷಸಿಯರು ಆ ರಾವಣ ಯಮನನ್ನೇ ಪರಾಭವಗೊಳಿಸಿದನೆಂದು ಹೇಳುತ್ತಿದ್ದರು. ಓ, ಆ ಕಥೆಯನ್ನು ಹೇಳಿದರೆ? ತ್ರಿಜಟೆ, ಯಮ ಮೃತ್ಯು ದೇವತೆ. ಜೀವಿಗಳು ತಾವು ಇದ್ದ ಕಡೆಯಲ್ಲೇ ಮೃತ್ಯುವಶರಾಗುತ್ತಾರೆ. ಆದರೆ ರಾವಣ ತಾನಾಗಿಯೇ ಯಮನ ಬಳಿಗೆ ಹೋದಾಗಲೂ ಅವನು ಮೃತ್ಯುವನ್ನು ಏಕೆ ಪಡೆಯಲಿಲ್ಲ? ಅವನು ನಿಜವಾಗಲೂ ಮೃತ್ಯುವನ್ನು ಗೆದ್ದಿದ್ದಾನೆಯೇ? ಹಾಗೆಂದು ರಾಕ್ಷಸ ಕುಲವೆಲ್ಲ ನಂಬಿರುವುದು ನಿಜ. ನಿಜವಾದ ಸಂಗತಿ ಎಂದರೆ ರಾವಣ ಅಮರನಲ್ಲ. ರಾವಣ ಮೃತ್ಯುಲೋಕಕ್ಕೆ ಹೋಗಿ ಮೃತ್ಯು ವಶನಾಗದೆ ಹಿಂದಿರುಗಿ ಬರುವುದಕ್ಕೆ ಒಂದು ಧರ್ಮ ಸೂಕ್ಷ್ಮ ಕಾರಣವಿದೆ ಎಂದು ನನ್ನ ತಂದೆ ವಿಭೀಷಣ ಪ್ರಭುಗಳು ಹೇಳಿದ್ದಾರೆ. ಅಂದರೆ ಅಂದರೆ ರಾವಣ ಯಮನ ಮುಂದೆ ಹೋರಾಟಕ್ಕೆ ಇಳಿದಾಗ ನಡೆದದ್ದೇ ಬೇರೆ. ಅದೇನೆಂದು ದಯವಿಟ್ಟು ಹೇಳು ತ್ರಿಜಟೆ. ಹೇಳುತ್ತೇನೆ ಸೀತೆ, ಖಂಡಿತ ಹೇಳುತ್ತೇನೆ. ಯಮನು ರಾವಣನ ಮೇಲೆ ಪ್ರಯೋಗಿಸಿದ ಶಸ್ತ್ರಾಸ್ತ್ರಗಳೆಲ್ಲ ವಿಫಲವಾಯಿತಂತೆ. ಆಗ ಅವನ ಬಳಿ ಇದ್ದ ಕಾಲದಂಡ ತನ್ನನ್ನು ಪ್ರಯೋಗಿಸುವಂತೆ ಯಮನನ್ನು ಕೇಳಿಕೊಂಡಿತಂತೆ. ಪ್ರಭು, ಇತ್ತ ನೋಡು. ಏನದು ಕಾಲದಂಡ? ಪ್ರಭು, ನೀವು ಪ್ರಯೋಗಿಸಿದ ಎಲ್ಲ ಅಸ್ತ್ರಗಳು ನಿಷ್ಫಲವಾದವು. ಈ ರಾವಣನ ಅಟ್ಟಹಾಸ ಹೆಚ್ಚಾಗುತ್ತಿದೆ. ಅದಕ್ಕೇನು ಮಾಡಬೇಕು ಕಾಲದಂಡ? ಪ್ರಭು, ತಕ್ಷಣ ನನ್ನನ್ನು ಈ ದುರುಳನ ಮೇಲೆ ಪ್ರಯೋಗಿಸು. ನಾನು ಇವನನ್ನು ಸಂಹರಿಸುತ್ತೇನೆ. ಆ ರಾಕ್ಷಸನನ್ನು
ನೀನು ಸಂಹರಿಸುವೆಯಾ? ಹೌದು ಪ್ರಭು, ಇದು ನನ್ನ ಸ್ವಭಾವ ಸಿದ್ಧವಾದ ಶಕ್ತಿಯಾಗಿದೆ. ನೀನು ನನ್ನನ್ನು ಪ್ರಯೋಗಿಸಿದ್ದೇ ಆದರೆ ಈ ರಾಕ್ಷಸ ಜೀವಂತವಾಗಿ ಉಳಿಯುವ ಸಾಧ್ಯತೆಯೇ ಇಲ್ಲ. ಅದು ನಿಜವೇ. ಆದರೆ ಅನುಮಾನವೇಕೆ ಪ್ರಭು? ರಾಕ್ಷಸರು, ರಾಜಶ್ರೀಗಳು, ಗಣ್ಯರು, ಮಾನ್ಯರೆಲ್ಲ ನನ್ನ ಆಕ್ರಮಣದಿಂದ ವಿನಾಶ ಹೊಂದಿದ್ದಾರೆ. ಮಹಾವೀರರೆಲ್ಲ ನನ್ನ ದೃಷ್ಟಿಪಾತದಿಂದಲೇ ವಿನಾಶ ಹೊಂದಿದ್ದಾರೆ. ಅಂದ ಮೇಲೆ ಈ ರಾವಣನನ್ನು ಕೊಲ್ಲುವುದೇನು ಕಷ್ಟ? ನಿನಗೇನೋ ಕಷ್ಟವಿಲ್ಲ. ಆದರೆ ನಿನ್ನನ್ನು ಇವನ ಮೇಲೆ ಪ್ರಯೋಗಿಸಲು ನನಗೆ ಇಷ್ಟವಿಲ್ಲ. ಹಾಗನ್ನಬೇಡಿ ಪ್ರಭು. ನಿನ್ನ ಲೋಕಕ್ಕೆ ಬಂದು ನಿನ್ನ ಕಿಂಕರನ್ನೇ ಸದೆಬಡಿದ ಈ ಉದ್ದಟನನ್ನು ಸುಮ್ಮನೆ ಬಿಡಬಾರದು. ಇವನು ಜೀವಂತವಾಗಿ ಇಲ್ಲಿಂದ ಹೋಗಬಾರದು. ಧರ್ಮಪಾಲಕ ಪ್ರಭುವೇ, ನನ್ನನ್ನು ಬೇಗ ಪ್ರಯೋಗಿಸು. ಈ ಕ್ಷಣ ನಾನು ಇವನನ್ನು ಸಂಹರಿಸುತ್ತೇನೆ. ಇದೇನು ಯಮಧರ್ಮ ಬ್ರಹ್ಮನ ವರಕ್ಕೆ ವಿರುದ್ಧವಾಗಿ ರಾವಣನ ಮೇಲೆ ಕಾಲದಂಡವನ್ನು ಪ್ರಯೋಗಿಸಲು ಹೊರಟೆ ಬಿಟ್ಟನಲ್ಲ. ಪಿತಾಮಹ ಚತುರ್ಮುಖ ಬ್ರಹ್ಮ ಪ್ರತ್ಯಕ್ಷವಾದ ಮೇಲೆ ಸಮಸ್ಯೆಗೆ ಪರಿಹಾರ ಆಗಲೇಬೇಕು. ನಾರಾಯಣ ನಾರಾಯಣ, ಕಾದು ನೋಡೋಣ ಏನಾಗುತ್ತದೋ. ಪಿತಾಮಹ ನಮೋ ನಮಃ. ಸೂರ್ಯಪುತ್ರನಾದ ಮಹಾಪರಾಕ್ರಮಿ ಯಮಧರ್ಮ, ನೀನು ಈ ಕಾಲದಂಡನಿಂದ ರಾವಣನನ್ನು ಸಂಹಾರ ಮಾಡಕೂಡದು. ಏಕೆ ಪಿತಾಮಹ? ನಾನು ಆ ರಾವಣನಿಗೆ ದೇವತೆಗಳಿಂದ ಮರಣವಿಲ್ಲವೆಂದು ವರವನ್ನು ಕೊಟ್ಟಿದ್ದೇನೆ. ನನ್ನ ವರವನ್ನು ನೀನು ಸುಳ್ಳು ಮಾಡುತ್ತೀಯೇ? ಇಲ್ಲ ಪಿತಾಮಹ, ಬ್ರಹ್ಮ ವಾಕ್ಯವೆಂದಿಗೂ ಸುಳ್ಳಾಗಬಾರದು. ದೇವತೆಗಳಾಗಲಿ ಮಾನವರಾಗಲಿ ನನ್ನ ಮಾತನ್ನು ಸುಳ್ಳು ಮಾಡಿದ್ದೆಯಾದರೆ ಘೋರ ಪಾಪಕ್ಕೆ ಗುರಿಯಾಗುತ್ತಾರೆ. ನಿಜ ಪಿತಾಮಹ, ಇದರಲ್ಲಿ ಯಾವ ಸಂಶಯವೂ ಇಲ್ಲ. 3 ಲೋಕಗಳಲ್ಲಿಯೂ ಭಯವನ್ನುಂಟು ಮಾಡುವ ಈ ಕಾಲದಂಡವನ್ನು ನೀನು ಪ್ರಯೋಗಿಸಿದ್ದೆಯಾದರೆ ಪ್ರಿಯರು ಅಪ್ರಿಯರು ಎಂದು ತಾರತಮ್ಯವೆಸಗದೆ ಕ್ಷಣ ಮಾತ್ರದಲ್ಲಿ ಎಲ್ಲವನ್ನು ಭಸ್ಮ ಮಾಡಿಬಿಡುವುದು. ನಿಜ ಪಿತಾಮಹ. ಯಮಧರ್ಮ, ನಿನ್ನ ಈ ಕಾಲದಂಡ ಅಮೋಘವಾದದ್ದು. ಇದು ಎಂದೂ ವ್ಯರ್ಥವಾಗಬಾರದು. ಸಮಸ್ತರ ಮರಣಕ್ಕೂ ಕಾರಣವಾದ ಈ ಕಾಲದಂಡವನ್ನು ಹಿಂದೆ ನಾನೇ ಸೃಷ್ಟಿ ಮಾಡಿದ್ದೆ. ನೀನು ಇದನ್ನು ರಾವಣನ ಮೇಲೆ ಪ್ರಯೋಗಿಸಬಾರದು. ಇದರ ಪ್ರಹಾರದಿಂದ ಯಾರೇ ಆದರೂ ಒಂದು ಮುಹೂರ್ತ ಕಾಲವು ಜೀವಿಸಿರಲಾರದು. ಪಿತಾಮಹ, ಈ ರಾವಣನು ತಾನೇ ಯಾವ ಪ್ರಚೋದನೆ ಇಲ್ಲದೆ ನನ್ನನ್ನು ಪರಾಭವಗೊಳಿಸಿ ಅಟ್ಟಹಾಸ ಮಾಡುತ್ತಿದ್ದಾನೆ. ಈಗ ನನ್ನ ಕರ್ತವ್ಯವೇನು ಪಿತಾಮಹ? ನೀನು ಈ ಕಾಲದಂಡವನ್ನು ಪ್ರಯೋಗಿಸಿದ ನಂತರ ರಾವಣ ಸತ್ತರೂ ನನ್ನ ಮಾತು ಸುಳ್ಳಾಗುತ್ತದೆ, ಬದುಕಿದರೂ ನನ್ನ ಮಾತು ಸುಳ್ಳಾಗುತ್ತದೆ. ನಾನು ಮಹಾ ಸುಳ್ಳುಗಾರನಾಗುತ್ತೇನೆ. ಆದ್ದರಿಂದ ನೀನು ಈ ಕಾಲದಂಡವನ್ನು ರಾವಣನ ಮೇಲೆ ಪ್ರಯೋಗಿಸಬೇಡ. ಸಮಸ್ತ ಲೋಕಗಳ ಯೋಗಕ್ಷೇಮದ ದೃಷ್ಟಿ ಇರಿಸಿಕೊಂಡು ತಟಸ್ಥನಾಗು. ನನ್ನನ್ನು ನ್ಯಾಯವಾದಿಯನ್ನಾಗಿ ಮಾಡು. ಹಾಗೆಯೇ ಆಗಲಿ ಪಿತಾಮಹ. ನೀನು ನಮ್ಮೆಲ್ಲರಿಗೂ ಪ್ರಭು. ನಿನ್ನ ಆಜ್ಞೆಯನ್ನು ಪರಿಪಾಲಿಸುವುದೇ ನಮ್ಮ ಆತ್ಮ ಕರ್ತವ್ಯ. ಪಿತಾಮಹ, ಈ ಕಾಲದಂಡವನ್ನು ಆ ರಾವಣನ ಮೇಲೆ ಪ್ರಯೋಗಿಸುವುದಿಲ್ಲ. ಆದರೆ ವರಗಳಿಂದ ಸಂಪನ್ನನಾಗಿರುವ ಈ ರಾವಣನ ಮೇಲೆ ಯುದ್ಧ ಮಾಡಲು ಹೇಗೆ ತಾನೇ ಸಾಧ್ಯ? ಆದ್ದರಿಂದ ಈ ಕ್ಷಣವೇ ಅವನ ಕಣ್ಣಿಗೆ ಕಾಣದಂತೆ ಅದೃಶ್ಯನಾಗುತ್ತದೆ. ಆಹಾ, ಯಮಧರ್ಮ ಒಳ್ಳೆಯ ಕೆಲಸವನ್ನೇ ಮಾಡಿದ. ಅಂತೂ ರಾವಣ ಉಳಿದುಕೊಂಡ. ಸೀತೆ, ಈ ಕಾರಣದಿಂದ ರಾವಣ ಉಳಿದುಕೊಂಡ. ಆದರೆ ತನಗೆ ಹೆದರಿ ಯಮ ಮಾಯವಾದನೆಂದು ರಾವಣ ಗರ್ವ ಪಡುತ್ತಿದ್ದಾನೆ. ತಾನು ಪಡೆದ ವರದಿಂದ ಉತ್ತಮ ಕಾರ್ಯವನ್ನು ಮಾಡದೆ ಲೋಕಕಂಟಕರಾದವರಿಗೆ ಕಾಲವೇ ಪಾಠ ಕಲಿಸುತ್ತದೆ. ಅಲ್ಲಿಯವರೆಗೂ ಕಾಯಬೇಕು ಅಷ್ಟೇ.